ನಮಸ್ಕಾರ ಸ್ನೇಹಿತರೆ, ಇಂದಿನ ಕೃಷಿಯ ದಾರಿ ವಿಡಿಯೋದಲ್ಲಿ 250 ಕುರಿಗಳನ್ನು ಸಾಕಣೆ ಮಾಡಿ ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡಿರುವ ಯುವ ರೈತ ಚೇತನ್ ಕುಮಾರ್ ಅವರ ಸ್ಫೂರ್ತಿದಾಯಕ ಯಶೋಗಾಥೆಯನ್ನು ನೋಡೋಣ ಬನ್ನಿ. ಕೃಷಿಯ ಜೊತೆಗೆ ಕುರಿ ಸಾಕಣೆಯನ್ನು ಲಾಭದಾಯಕ ಉದ್ಯಮವನ್ನಾಗಿ ರೂಪಿಸಿಕೊಂಡಿರುವ ಚೇತನ್ ಕುಮಾರ್ ಅವರು ವೈಜ್ಞಾನಿಕ ವಿಧಾನದಲ್ಲಿ ಕುರಿ ನಿರ್ವಹಣೆ, ಆಹಾರ ವ್ಯವಸ್ಥೆ, ಆರೋಗ್ಯ ಕಾಳಜಿ ಹಾಗೂ ಸಂತಾನೋತ್ಪತ್ತಿ ನಿರ್ವಹಣೆಯ ಮೂಲಕ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಆರಂಭದಲ್ಲಿ ಕೆಲವೇ ಕುರಿಗಳಿಂದ ಶುರುವಾದ ಈ ಪ್ರಯಾಣ ಇಂದು 250ಕ್ಕೂ ಹೆಚ್ಚು ಕುರಿಗಳ ದೊಡ್ಡ ಫಾರಂ ಆಗಿ ಬೆಳೆದಿದೆ. ಈ ಹಿಂದೆ ಸಾಕಿದ್ದಂತಹ ಕುರಿಗಳು ಶೆಡ್ ಸಮೇತ ಸುಟ್ಟು ಹೋಗಿ ಝೀರೋ ಆದರೂ ಸಹ ತನ್ನ ಒಂದು ಛಲವನ್ನು ಬಿಡದೆ ಮತ್ತೆ ಶೆಡ್ ಅನ್ನು ಕಟ್ಟಿ ಕುರಿಗಳನ್ನು ಸಾಕಿ ಯಶೋಗಾಥೆಯನ್ನು ಕಂಡಿರ್ತಕ್ಕಂತಹ ಚೇತನ್ ಕುಮಾರ್ ಅವರ ಕತೆ ವ್ಯತೆ, ಅವರ ಅನುಭವಗಳನ್ನು ಅವರ ಬಾಯಿಂದನೇ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈ ವಿಡಿಯೋದಲ್ಲಿ 250 ಕುರಿ ಸಾಕಣೆ ಮಾಡುವ ವಿಧಾನ, ಕುರಿ ಫಾರಂ ನಿರ್ವಹಣೆ ಹೇಗೆ, ಆಹಾರ ಮತ್ತು ಮೇವಿನ ವ್ಯವಸ್ಥೆ, ಕುರಿ ಸಾಕಣೆಯ ವೆಚ್ಚ ಮತ್ತು ಆದಾಯ, ರೋಗ ನಿರ್ವಹಣೆ ಮತ್ತು ಲಸಿಕಾ ಕಾರ್ಯಕ್ರಮ, ಯುವ ರೈತ ಚೇತನ್ ಕುಮಾರ್ ಅವರ ಅನುಭವದ ಮತ್ತು ಸಲಹೆಗಳು, ಕುರಿ ಸಾಕಣೆಯಲ್ಲಿ ಯಶಸ್ಸಿನ ರಹಸ್ಯಗಳು, ಈ ಎಲ್ಲಾ ವಿಚಾರಗಳ ಬಗ್ಗೆ ಅವರೊಂದಿಗೆ ಚರ್ಚೆ ಮಾಡೋಣ ಬನ್ನಿ ಸ್ನೇಹಿತರೆ. ಕೃಷಿ ಸಾಕಣೆ ಆರಂಭಿಸಲು ಬಯಸುವ ರೈತರಿಗೆ ಹಾಗೂ ಯುವ ಉದ್ಯಮಿಗಳಿಗೆ ಈ ವಿಡಿಯೋ ತುಂಬಾ ಉಪಯುಕ್ತವಾಗಲಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕೃಷಿ ಮತ್ತು ಪಶುಸಂಗೋಪನೆ ಕುರಿತ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್ ನಮಸ್ತೆ, ನನ್ನ ಹೆಸರು ಚೇತನ್ ಕುಮಾರ್ ಅಂತ ಹೇಳ್ಬಿಟ್ಟು, ನಮ್ದು ಜೀವನ್ ಜನ್ವಿತ ಕುರಿ ಫಾರಂ, ರಾಮಘಟ್ಟ ಗ್ರಾಮ, ಅಂದನಕೆರೆ ಹೋಬಳಿ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಡಿಸ್ಟಿಕ್ ಸರ್ ನಮ್ದು. ಇಲ್ಲಿ ಸುಮಾರು ಒಂದು 5 ವರ್ಷದಿಂದ ಜಮೀನು ತಗೊಂಡು ಇಲ್ಲೇ ಕುರಿ ಸಾಕಾಣಿಕೆ ಮಾಡ್ತಾ ಮತ್ತೆ ಹಸುಗಳನ್ನ ಈ ಥರ ಸಾಕಾಣಿಕೆ ಮಾಡ್ತಾ ಜೀವನ ಸಾಗಿಸ್ತಾ ಬರ್ತಾ ಇದೀವಿ ಸರ್ ನಾವು. ಹಸುಗಳು ಹಳ್ಳಿಕರ ಹಸುಗಳು ಅಲ್ಲವರ? ಹೌದು ಸರ್, ಹಳ್ಳಿಕಾರ ಹಸು. ಈಗ ಏನಂತಂದ್ರೆ ಎಲ್ಲ ನಾವೀಗ ಹೈಬ್ರಿಡ್ ಇದಕ್ಕೆ ಹೋಗಿರೋದ್ರಿಂದ ನಾವು ಮಕ್ಕಳಿಗೆ ಇದಕ್ಕೋಸ್ಕರ ಮಾತ್ರ, ಮತ್ತೆ ನಮ್ಮ ಮೇನ್ ತೋಟಕ್ಕೆ ಸಗಣಿಗೋಸ್ಕರ 2 ಹಳ್ಳಿಕಾರ ಹಸು ಇದೆ. ಬೆಳಗ್ಗೆ ಹೊತ್ತು ಬಿಚ್ಚಿಬಿಟ್ರೆ ಮತ್ತೆ ಸಂಜೆ ಇನ್ನ ಒಳಗೆ ಬರುತ್ತೆ ಸರ್. ಇದು 2 ಕರು ಸರ್. ಇದು 2 ಹಸುಗಳು ಮಾಡಿದೀರಾ? ಹೌದು ಸರ್, 2 ಹಸು ಇದೆ ಹಳ್ಳಿಕಾರ ಕರು. ಹೌದು ಸರ್, 2 ವರ್ಗರುಗಳು. ಕ್ಯಾಮ್ರಾ ಬೇರೆ ಹಾಕಿದ್ರ ಇದು? ಸರ್ ಅಂದ್ರೆ ಅದೇ, ಈಗ ಯಾರಾದ್ರೂ ಬರ್ತಾನೆ ಇರ್ತಾರೆ ಸರ್. ಈಗ ಕುಡಿ ತಗೊಳೋದಕ್ಕಾಗಿರ್ಬೋದು, ಈ ತರ ಎಲ್ಲ ಬರ್ತಾ ಇರ್ತಾರೆ. ಹಂಗಾಗಿ ನಮ್ ಸೇಫ್ಟಿಗೋಸ್ಕರ ಇದೊಂದು ಬಹಳ ಹೆಲ್ಪ್ ಆಗುತ್ತೆ ಸರ್. ನಾವೆಲ್ಲೇ ಇದ್ರೂ ಕೂಡ ನಮ್ಗೆ ಇನ್ಫಾರ್ಮೇಶನ್ ಕೊಡೋದ್ರಿಂದ ಬಹಳ ಹೆಲ್ಪ್ ಆಗುತ್ತೆ. ಸಿಗ್ನಲ್ ಕೊಡುತ್ತೆ ನಮ್ಗೆ? ಹೌದು ಸರ್, ಸಿಗ್ನಲ್ ಕೊಡ್ತಾ ಇರುತ್ತೆ. ಸರ್ ಇದೇನು ಕುರಿ ಶೆಡ್ ಇದು? ಹೌದು ಸರ್, ಅಂದ್ರೆ ನಾನು ಇದು ಒಟ್ಟು 3 ಹಂತವಾಗಿ ಮಾಡ್ಕೊಂಡಿದ್ದೀನಿ ಸರ್ ಇದನ್ನ. ಮೊದಲನೇದಾಗಿ ಇಲ್ಲಿ ನೆಲದಲ್ಲಿ ಸಾಕತರ ಒಂದು ಇದನ್ನ ಮಾಡ್ಕೊಂಡು, ಯಾಕಂದ್ರೆ ಇಲ್ಲಿ ಮಾಹಿತಿಗೋಸ್ಕರ ಬರ್ತಾನೆ ಇರ್ತಾರೆ ಸರ್ ಜನಗಳು. ಹಂಗಾಗಿ ಅವ್ರಿಗೆ ಮಾಹಿತಿ ಕೊಡುವಾಗ ಯಾರೇ ಆಗ್ಲಿ ಫಸ್ಟೇ ಮೊದಲನೇದಾಗಿ ಸ್ಟೆಪ್ ಆಗಿ ಮಾಡಕ್ ಹೋಗಿ ಅವ್ರು ಲಾಸ್ ಆಗಿ ಬಂಡವಾಳ ಎಲ್ಲ ಶೆಡ್ಡಿಗೆ ಹಾಕಿ ಲಾಸ್ ಆಗಿ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ನಾವು ತೊಂದರೆ ಬೀಳೋದಲ್ಲದೆ ನಮ್ಮ ಕುಟುಂಬನೂ ತೊಂದರೆ ಬಿಟ್ಕೊಂಡು ಆ ಒಂದು ಇದನ್ನ ಸನ್ನಿವೇಶ ಬರೋದ್ ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ಇದೇನಿಲ್ಲ, ಫಸ್ಟ್ ಹಸುಗೆ ಅಂತ ಮಾಡ್ಕೊಂಡಿದ್ದ ಜಾಗನೇ ಮತ್ತೆ ಟಗರಿಗೆ ಅಂತ ಹೇಳಿ ಕನ್ವರ್ಟ್ ಮಾಡ್ಕೊಂಡು ಇದು ಮಾಡಿದ್ದೀನಿ. ಮತ್ತೆ ಇದನ್ನ ನಾನು ಯಾವ ತರ ಬಳಸ್ಕೊಂತ ಇದೀನಿ ಅಂತಂದ್ರೆ, ಮೊದಲನೇ ಹಂತವಾಗಿ ತಂದ ಟಗರುಗಳನ್ನ 1 ತಿಂಗಳು ಇಲ್ಲಿ ಕ್ವಾರಂಟೈನ್ ತರ ಇಲ್ಲಿ ಬೆಳೆಸ್ಕೊಂತೀನಿ ಸರ್ ನಾನು. ಮೊದಲನೇದಾಗಿ ಇಲ್ಲಿ ಬೆಳೆಸ್ಕೊಂಡು ಇಲ್ಲಿಂದ ನಮ್ಮ ವೆದರಿಗೆ ಸೆಟ್ ಮಾಡ್ಕೊಂಡು ನೆಕ್ಸ್ಟ್ ಶೆಡ್ಗೆ ಹಾಕ್ತೀನಿ ಸರ್ ನಾನು ಮೇಲ್ಗಡೆಗೆ. ಇಲ್ಲಿ ಎಷ್ಟು ಕುರಿಗಳಿದೆ ಈಗ? ಸರ್ ಇಲ್ಲಿ ಒಟ್ಟು 60 ಇದೆ ಸರ್. ಇಲ್ಲಿ ಈಗ ನೀವು ನೋಡ್ತಿರೋ ಜಾಗದಲ್ಲಿ 60 ಇದೆ. ಮೇಲ್ಗಡೆ 170 ಮೇಯ್ಬೋದು ಸರ್. ಮೇಲ್ಗಡೆ ಒಟ್ಟು 250 ಟಗರು ನಮ್ಮ ಶೆಡ್ ಅಲ್ಲಿ ಇದೆ ಸರ್. 250 ಟಗರುಗಳನ್ನ ನೀವು ಸಾಕ್ತೀರಾ ಸರ್? ಒಂದ್ಸರಿ 250? ಹೌದೌದು, 200ರಿಂದ 250 ಟಗರು ಇರುತ್ತೆ ಸರ್. ಅಂದ್ರೆ ಸೇಲ್ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ ಸರ್. ತಿಂಗಳ ರೊಟೇಷನ್ ಆಗ್ತಾ ಇರುತ್ತೆ. 100 ಟಗರು ರೊಟೇಷನ್ ಆಗ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ 150ರಿಂದ 200 ಯಾವಾಗಲೂ ಶೆಡ್ ಅಲ್ಲಿ ಇರುತ್ತೆ ಸರ್. ನಿಮ್ ಶೆಡ್ ಅಲ್ಲಿ 150 ಟಗರು ಎನಿ ಟೈಮ್ ಇದ್ದೇ ಇರುತ್ತೆ ಸರ್. ಇದು ಯಾವಾಗ ಬಂದ್ರು ಸಿಗುತ್ತೆ? ಯಾವಾಗ ಬಂದ್ರು ಸಿಗುತ್ತೆ ಸರ್. ಮತ್ತೆ ನಾವು ಏನಂತಂದ್ರೆ ಎಲ್ಲಾ ತರನು ಇದ್ ಮಾಡ್ತಾ ಇದೀವಿ ಸರ್. ಅಂದ್ರೆ ಟಗರು ಈಗ ಬುಕ್ಕಿಂಗ್ ಮಾಡಿ ಬಿಟ್ಟೋದ್ರು ಕೂಡ ಅವ್ರಿಗೆ ಲಭ್ಯ ಇರುತ್ತೆ. ಮತ್ತೆ ನಾವು ಮಟನ್ ಕೂಡ ನಾವೇ ಸಪ್ಲೈ ಮಾಡ್ತಾ ಇದೀವಿ ಸರ್. ಈಗ ಯಾವ್ದಾದ್ರು ಕಾರ್ಯಕ್ರಮಗಳಿಗೆ, ಮಾಂಸಾಹಾರಿ ಕಾರ್ಯಕ್ರಮಗಳು ಹೇಳಿದ್ರು ನಾವೇ ಮಟನ್ ಕೂಡ ಸಪ್ಲೈ ಮಾಡ್ತಾ ಇದೀವಿ. ಜೊತೆಗೆ ಅವ್ರಿಗೆ ಇವತ್ತು ಬೇಕು ಎಮರ್ಜೆನ್ಸಿಗೆ ಅಂತಂದ್ರೂ ಬಂದು ಟಗರುಗಳನ್ನ ತಗೊಂಡು ಹೋಗ್ತಾರೆ ಸರ್. ಸರ್ ಇದೆಲ್ಲ ಅಮೀನ್ಗಡ ತಳಿಗಳು. ಬಾಗಲಕೋಟೆ ಡಿಸ್ಟಿಕ್ ಎಲ್ಲ ಅಮೀನ್ಗಡ ಮತ್ತೆ ಕೆರೂರು ಆ ಭಾಗದ ನಾಟಿ ಮರಿಗಳು ಸರ್ ಇದು. ಈಗ ನಾವೆಲ್ಲ ಏನಂತಂದ್ರೆ ಶೆಡ್ ಅಲ್ಲಿ ಸಾಕೋದ್ರಿಂದ ಫಾರ್ಮ್ ಮರಿಗಳು ಅಂತ ಜನ ಆತರ ಅನ್ಕೊಂಡಿರ್ತಾರೆ. ಬಟ್ ಈ ಆಯಾ ಪ್ರಾಂತ್ಯದ ನಾಟಿಗಳು ಸರ್ ಇವು.
ನಾವೇನಂತಂದ್ರೆ ಎಲ್ಲಾ ತರದ ಕುರಿಗಳನ್ನ ಇಡೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಬಟ್ ಅದೇ ತರ ಸೇಲ್ ಆಗ್ತಾ ಇರೋದ್ರಿಂದ ಅದು ಚೇಂಜಸ್ ಇರುತ್ತೆ ಸರ್. ಅದು ಹಂಗಾಗಿ ನಾಟಿ ಇರುತ್ತೆ, ಮೀನುಗಡೆ ಇರುತ್ತೆ, ಕೆಂಗುರಿ ಇರುತ್ತೆ, ಮತ್ ನಮ್ ಭಾಗದ ಲೋಕಲ್ ನಾಟಿ ಇರುತ್ತೆ. ಈ ತರ ಎಲ್ಲಾ ತರದ ಟಗರುಗಳನ್ನ ಇಟ್ಟಿರ್ತೀವಿ ಸರ್. ಇದನ್ ಮಾತ್ರ ಸರ್ ಅದನ್ನೈತೆ. ಮರಿಗಳನ್ನ ಎಲ್ಲಿಂದ ತಗೊಂಡ್ಬರ್ತೀರ ನೀವು ಇದೆಲ್ಲ? ಸರ್ ನಾವು ಅಮ್ಮಿನಗಡ, ಕೇರೂರು, ಮತ್ತೆ ಸಿನ್ನೂರು, ಕೂಕನಪಲ್ಲಿ, ಅಕ್ಕಿರಾಂಪುರ, ಗೌರಿಬಿದನೂರು, ಈ ತರ ಆಲ್ಮೋಸ್ಟ್ ಎಲ್ಲಾ ಸಂತೆಗಳಿಗೂ ಹೋಗ್ತಾನೆ ಇರ್ತೀವಿ ಸರ್ ನಾವು. ನಮ್ಗೆ ಯಾವ್ದು ಕನ್ವೀನಿಯಂಟ್ ಆಗಿರುತ್ತೆ ಮತ್ತೆ ನಮ್ಗೆ ಆ ಬೇಡಿಕೆಗೆ ಅನುಗುಣವಾಗಿ ನಾವು ಮರಿಗಳನ್ನ ಹಾಕಂತ ಹೋಗ್ತೀವಿ ಸರ್ ನಾವು. ಒಂದ್ ಮರಿ ಏನ್ ರೇಟಿಗೆ ಕೊಡ್ತೀರಾ ಸರ್? ನಾವು ತೂಕದ ಆಧಾರವಾಗಿ ಕೊಡ್ತೀವಿ ಸರ್. ನಾವು 450 ರೂಪಾಯಿ ಕೆಜಿ. ಯಾವ್ದೇ ಟಗರು ತಗೊಂಡ್ರು ಅವ್ರ ಸೆಲೆಕ್ಷನ್ ಟಗರು ಇಷ್ಟು ಟಗರು ಇದೆ, ಒಟ್ಟು ಒಂದು 200 ಟಗರು ಇದೆ ಅಂತಂದ್ರೆ ಅದ್ರಲ್ಲಿ ಯಾವ್ದು ಚಾಯ್ಸ್ ಮಾಡ್ತಾರೋ ಆ ಟಗರು ಕೊಡ್ತೀವಿ ಸರ್ ಅವ್ರಿಗೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್. ನನ್ನ ನಂಬರ್ 9483846445. ಯಾವುದೇ ರೀತಿ ಅವ್ರಿಗೆ ಮಾಂಸಾಹಾರಿ ಕಾರ್ಯಕ್ರಮಗಳಿಗಾದ್ರೆ ಮಟನ್ ಆದ್ರೂ ಓಕೆ, ಮರಿ ಟಗರಾದ್ರೂ ಓಕೆ, ನಮ್ಮ ಕಡೆಯಿಂದನೇ ಅವ್ರಿಗೆ ಡೆಲಿವರಿ ಇರುತ್ತೆ ಸರ್. ವಿತ್ ಚಾರ್ಜಸ್ ಇರುತ್ತೆ, ಅದಕ್ಕೆ ಡೆಲಿವರಿ ಚಾರ್ಜಸ್. ಇಲ್ಲೇ 60 ಹಿಡಿಯುತ್ತೆ ಸರ್, ಆ ಕಡೆ 20 ಹಿಡಿಯುತ್ತೆ. 80 ಮರಿ ಇಲ್ಲೇ ಹಿಡಿಯುತ್ತೆ. ಇಲ್ಲೇ 80 ಮರಿ ಹಿಡಿ. 80 ಮರಿ ಹಿಡಿಯುತ್ತೆ ಸರ್. ಕೆಳಗೆ ಕಡೆ ಶೆಡ್ ಅಲ್ಲಿ ಎಷ್ಟು ಮರಿ ಹಿಡಿಯುತ್ತೆ? ಇಲ್ಲಿ ಸರ್ 170 ಹಿಡಿಯುತ್ತೆ ಸರ್. ಇದು ನಾಯಿ ಬೇರೆ ಇದೆ. ಇಲ್ಲೇ ಬನ್ನಿ ಸರ್. ಅಂತ ಏನು ಮಾಡಲ್ವಾ? ಇಲ್ಲ ಸರ್, ಏನು ಮಾಡಲ್ಲ. ಅದು ನಮ್ಗೆ ಅಲರ್ಟ್ ಅಷ್ಟೇ. ಅಲ್ಲಿ ಯಾರಾದ್ರೂ ಬ್ರೇಕ್ ಸೌಂಡ್ ಬರಂಗಿಲ್ಲ. ಸರಿ ಓಕೆ ಸರ್. ಇದು ಯಾವ ಭಾಗದ್ದು ಸರ್? ಇದು ಈ ಸರ್ ಇದು ಅಷ್ಟೇ ಸರ್, ಶಿರಾ, ಹಿರಿಯೂರು, ಹೊಸದುರ್ಗ ಆ ಭಾಗದ ನಾಟಿ ಮರಿಗಳು. ಹೌದೌದು ನೋಡಿ ಸರ್, ಇದೇನ್ ನಿಮ್ಗೆ ಈ ತರ ದಾರ ಕಟ್ಬಿಟ್ಟು ನಾವು ಬೆಲ್ಟ್ ಹಾಕಿದೀವಿ. ಬೆಲ್ಟ್ ಅಲ್ಲಿ ಟೋಕನ್ ಇರುತ್ತೆ, ನಂಬರ್ ಇರುತ್ತೆ ಸರ್ ನಮ್ದು. ಪ್ರತಿ ಒಂದ್ ಇದಕ್ಕೂ ಈ ತರ ನಂಬರ್ ಇದೆ. ಈ ತರ ನಂಬರ್ ಇರುತ್ತೆ ಸರ್. ಈ ತರ ಅವ್ರ ಐಡೆಂಟಿಫಿಕೇಶನ್ ಸರ್. ಈಗ ಅವರು ಬುಕ್ ಮಾಡಿ ಬಿಟ್ಟಿರ್ತಾರೆ. ಇದು ನೋಡಿ, ಅದು 5 ಮರಿ ಅವ್ರು ಸೆಲೆಕ್ಟ್ ಮಾಡಿ ಬಿಟ್ಟಿದ್ದಾರೆ ಈ ಬ್ಯಾಚ್ ಅಲ್ಲಿ. ಆ ಡೇಟ್ ಗೆ ಅವ್ರಿಗೆ ಏನ್ ತೂಕ ಬರುತ್ತೆ, ಲೈವ್ ವೇಟ್ ಏನ್ ಬರುತ್ತೆ, ಅದನ್ನ ಲೈವ್ ವೇಟ್ ಸ್ಕೇಲ್ ಈ ತರ ಮಾಡಿಸ್ಕೊಂಡಿದ್ದೇವೆ ಸರ್ ನಾವು. ಸ್ಟ್ಯಾಂಡಿಂಗ್ ಸ್ಕೇಲ್ ಈಗ ಅವ್ರ ಹತ್ರನೇ ಅವ್ರ ಯಾವ್ದು ಸೆಲೆಕ್ಟ್ ಮಾಡ್ಕೊಡ್ತಾರೋ ಅದನ್ನ ಈ ತರ ಸ್ಕೇಲ್ ಹಾಕ್ಬಿಟ್ಟು ನಾವು ತೂಕ ಮಾಡಿ ಅವ್ರ ಎದುರಿಗೆ ಇದ್ ಮಾಡಿ ಕೊಡ್ತೀವಿ ಸರ್ ನಾವು. ಒಂದ್ ತೋರಿಸಿ ಸರ್, ಒಂದ್ ಮರಿ ನಾ ಯಾವ ತರ ತೂಕ ಮಾಡ್ತೀರ ಅದನ್ನ ತೋರಿಸಿ. ಓಕೆ ಸರ್. ಸರ್ ಈ ತರ ಅವ್ರಿಗೆ ಲೈವ್ ವೇಟ್ ಅದೇನ್ ಬರುತ್ತೆ ಆ ತರ ನೋಡ್ಬಿಟ್ಟು ಈ ಫ್ರೇಮ್ ಒಳಗೆ ಹಾಕ್ಬಿಟ್ರೆ ಅದು ಅದ್ರೊಳಗೆ ಇರುತ್ತೆ. ಹೌದು ಸರ್. ಅದು ಏನು ಕರೆಕ್ಟ್ ಈಗ ಅದು 36 ಮುಕ್ಕಾಲು ತೋರಿಸ್ತಾ ಇದೆ. ಓಕೆ, ಹಂಗಾಗಿ ಅದೇನ್ ಲೈವ್ ವೇಟ್ ತೋರಿಸುತ್ತೆ ಅದ್ರ ಪ್ರಕಾರ ಅವ್ರಿಗೆ ರೇಟ್ ಇದ್ ಮಾಡ್ಬಿಟ್ಟು ಕೊಡ್ತೀವಿ ಸರ್. ಮಾಡಿ ಕೊಡ್ತೀವಿ. ಒಳ್ಳೆ ಸಿಸ್ಟಮ್ ಮಾಡ್ಕೊಂಡಿದ್ದೀರಾ ಸರ್ ಇದು. ಸರ್. ಓಕೆ ಸರ್, ಈ ಶೆಡ್ ಎಲ್ಲ ಮಾಡೋದಕ್ಕೆ ನಿಮ್ಗೆ ಸರ್ ಎಷ್ಟು ಖರ್ಚು ಬಂತು ಸರ್? ಇದು ನಾವೇನಂತಂದ್ರೆ ಅವಾಗ ಇದೇ ಬಿಸ್ನೆಸ್ ಅಲ್ಲಿ ಮುಂದುವರಿಬೇಕು ಅನ್ನೋದೊಂದು ನನ್ಗೆ ಬಹಳ ಕನ್ಸಿತ್ತು. ಆ ಉದ್ದೇಶಕ್ಕೋಸ್ಕರ ನಾವಂದ್ರೆ ಒಂದೇ ಸಲ ಮಾಡಿಲ್ಲ ಸರ್ ಇದು ಶೆಡ್. ಅಂತಂತ ಇದು ಫಸ್ಟ್ ಇದ್ದಿತ್ತು ಸರ್ ನಂದು. ಅಂದ್ರೆ ಮೊದ್ಲು ನೆಲದಲ್ಲಿ ಸಾಕಿದೀನಿ ಸರ್ ನಾನು. ನೆಲದಲ್ಲಿ ಸಾಕಿ ನಂತರ ಇದು ಫಸ್ಟ್ ಇದನ್ನ ಮಾಡ್ಕೊಂಡೆ, ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡ್ಕೊಂಡು ಆಮೇಲೆ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಈ ತರ ಹಂತವಾಗಿ ಸುಮಾರು ಒಂದು 10 ರಿಂದ 12 ಲಕ್ಷ ರೂಪಾಯಿ ಬರೀ ಶೆಡ್ಗಾಗಿದೆ ಸರ್ ನಮ್ಗೆ. ಈಗ ಒಂದೇ ಸಲ ಮಾಡೋವಾಗ ಏನಂತಂದ್ರೆ ಫುಲ್ ಖರ್ಚು ಮಾಡ್ಬಿಟ್ಟು ಆಮೇಲಿಂದ ಬಿಟ್ಟೋಗೋ ಪರಿಸ್ಥಿತಿ ಈ ತರದ್ ಬರಬಾರ್ದು ಸರ್. ಅದು ಅದ್ರಲ್ಲಿ ಏನಾದ್ರೂ ನಮ್ಗೆ ಸಿಗುತ್ತಾ, ಆದಾಯ ಐತಾ, ಇವೆಲ್ಲ ನೋಡ್ಬಿಟ್ಟು ಮುಂದಕ್ಕೆ ಹೆಜ್ಜೆ ಇಡ್ಬೇಕು ಸರ್. ಇದು ಲೈಫ್ ಸ್ಟಾಕ್ ಸರ್. ಯಾವ್ದೇ ಒಂದು ಮೆಟೀರಿಯಲ್ ಆದ್ರೆ ಅಲ್ಲಿ ಬಿದ್ದಿರುತ್ತೆ, ಯಾವತ್ತಾದ್ರೂ ಮಾರ್ಕೊಬೋದು ಅದನ್ನ. ಬಟ್ ಇದು ಆತರ ಆಗಲ್ಲ ಸರ್. ಇದು ಆ ಸಂದರ್ಭಕ್ಕೆ ಕರೆಕ್ಟಾಗಿ ಮಾರಂಗಿದ್ರೆ ಮಾತ್ರ ಶೆಡ್ ಮಾಡ್ಬೇಕು ಸರ್. ಹಂಗಾಗಿ ಮಾರ್ಕೆಟಿಂಗ್ ಎಲ್ಲ ಹೇಗ್ ಮಾಡ್ತೀರಾ ಇದು ಸರ್? ಇಲ್ಲಿ ಏನಂತಂದ್ರೆ ಇಲ್ಲಿ ನಮ್ಮ ಲೋಕಲ್ ಜನಗಳೇ ಬರ್ತಾರೆ ಸರ್ ಇಲ್ಲಿ. ಮತ್ತೆ ಕೆಲವು ಮಟನ್ ಅಂಗಡಿಗಳೆಲ್ಲ ಬರ್ತಾರೆ. ಈಗ ನಮ್ದೇನಿಲ್ಲ ಆದ್ರೂ ತಿಂಗಳಿಗೆ ಒಂದು 50 ರಿಂದ 60, 70 ಮರಿ ತನಕನೂ ಸೇಲ್ ಆಗುತ್ತೆ ಸರ್. ಇಲ್ಲೇ ಸೇಲ್ ಆಗುತ್ತೆ. ಇಲ್ಲೇ ಬಂದ್ಬಿಟ್ಟು ಲೋಕಲ್ ಜನಗಳು ಮತ್ತೆ ನಂದೇ ಆದ ಗ್ರೂಪ್ ಮಾಡ್ಕೊಂಡಿದ್ದೀನಿ ಸರ್ ಇಲ್ಲಿ. ಆ ಗ್ರೂಪ್ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ, ಈ ತರ ಟಗರುಗಳಿದೆ ಅಂತ. ಮತ್ತೆ ಈಗ ಮಟನ್ ನಾವು ಕೊಡ್ತಾ ಇರೋದ್ರಿಂದ ಮಟನ್ಗೂ ಆರ್ಡರ್ಗಳು ಕೊಡ್ತಾ ಇರ್ತಾರೆ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ನಾವು ಒಟ್ಟು 5 ವರ್ಷದಿಂದ ಮಾಡ್ತಿದೀವಿ. ಬಟ್ 5 ವರ್ಷದಿಂದ ಅಂತಂದ್ರೆ ಶೆಡ್ ಸ್ಟಾರ್ಟ್ ಮಾಡಿ ಒಂದು 4 ವರ್ಷ ಆಯ್ತು ಸರ್. 1 ವರ್ಷ ಪೂರ್ತಿ 10 ಮೇಕೆಗಳನ್ನ ತಗೊಂಡು ನೆಲದಲ್ಲೇ ಬೈಲಲ್ಲಿ ಮೇಯಿಸಿ, ಅದಾದ್ಮೇಲೆ 20 ಕುರಿ ತಗೊಂಡು ಅದನ್ನು ಬೈಲಲ್ಲೇ ಮೇಯಿಸಿ, ತಿರ್ಗಾ ಮತ್ತೆ ಅವನ್ನ ಬಿಟ್ಬಿಟ್ಟು ಟಗರಿಗೆ ಹೋಗೋಣ ಅನ್ನೋ ಕಾನ್ಸೆಪ್ಟಿಗೆ ಬಂದು ಈ ಟಗರು ಮಾಡ್ಕೊಂಡು ಫಸ್ಟ್ 30 ಟಗರು ಸ್ಟಾರ್ಟ್ ಮಾಡಿ ಆಮೇಲೆ 50ಕ್ಕೆ ಬಂದಿದೆ. ಆಮೇಲೆ 100, ಇವಾಗ 200 ರಿಂದ 250 ಟಗರು ಯಾವಾಗಲೂ ಶೆಡ್ ಅಲ್ಲಿ ಇರುತ್ತೆ ಸರ್.
ಇದಕ್ಕೆ ಮೇವುಗಳನ್ನ ಯಾವ ತರ ಮಾಡ್ಕೊಂಡಿದ್ದೀರಾ? ಸರ್ ನಮ್ದೇನಂದ್ರೆ ನಮ್ ಲೋಕಲ್ ಈಗ ಸಿಗೋದು ಮೇಜರ್ ಆಗಿ ರಾಗಿ ಹುಲ್ಲು, ಹಂಗಾಗಿ ಇದಕ್ಕೆ ಒಣಮೇವೆ ಕೊಡ್ತಾರೆ ಸರ್. ನಾವು ಹಸಿಮೇವೆ ಯಾವುದೇ ರೀತಿ ಕೊಡಲ್ಲ. ಒಣಮೇವೆ ರಾಗಿ ಹುಲ್ನ ಒನ್ ಟೈಮ್ ಸ್ಟಾಕ್ ಮಾಡ್ಕೊಂತೀವಿ ಸರ್. ಸುಮಾರು 1,000 ಸ್ಟಾಕ್ ಮಾಡಿದೀನಿ ಈ ಸಲ. ಆ ಥರ ಒನ್ ಟೈಮ್ ಸ್ಟಾಕ್ ಮಾಡಿದ್ರೆ ನನಗೆ ಇನ್ನು ವರ್ಷ ಪೂರ್ತಿ ಮೇವಿಂದೊಂದು ಚಿಂತೆ ಇರಲ್ಲ ಸರ್ ನಮಗೆ. ಆ ಥರ ಮೇವು ಮತ್ತೆ ಬೆಳಗ್ಗೆ ಸಂಜೆ ಬಂದ್ಬಿಟ್ಟು ಕಾಳುಗಳು ಫೀಡ್ ಕೊಡ್ತೀವಿ ಸರ್. ಏನೇನ್ ಕಾಳು ಕೊಡ್ತೀರಾ ಸರ್? ಜೋಳ, ಇಂಟಿ ಮತ್ತೆ ಫೀಡು, ಈ ತರ ಬಿಟ್ಟು ಬೆಳಗ್ಗೆ ಸಂಜೆ ಜೋಳ ಇಂಟಿ ಫೀಡ್ ಕೊಡ್ತೀವಿ. 10 ಗಂಟೆಗೆ ಒಂದ್ಸಲಿ, 2 ಗಂಟೆಗೆ ಒಂದ್ಸಲಿ ರಾಗಿ ಮೇವು ಕೊಡ್ತೀವಿ ಸರ್. ಒಟ್ಟು ನಮ್ದು 4 ಮೇವು ಸರ್. ಬೆಳಿಗ್ಗೆ ಯಾವ ಸಮಯಕ್ಕೆ ಕೊಡ್ತೀರಾ ಸರ್? ನಾವು 6 ಗಂಟೆ ಕೊಡ್ತೀವಿ ಸರ್. 5:30 6 ಗಂಟೆ ಬೆಳಗ್ಗೆ ಟೈಮು, ಸಂಜೆ 5:30 6 ಗಂಟೆ ಇದೇ ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡಿದೀವಿ ಸರ್. ಅದು 6 ಗಂಟೆ ಒಳಗೆ ಹಾಕ್ಬಿಡ್ತೀವಿ ಸರ್ ನಾವು ಮೇವನ್ನ. ಹುಲ್ಲನ್ನ ಯಾವಾಗ ಹಾಕ್ತೀರಾ ಸರ್? ಮೇವು 10 ಗಂಟೆಗೆ ಒಂದ್ಸಲಿ ಕೊಡ್ತೀವಿ ರಾಗಿ ಹುಲ್ಲ. ಹುಲ್ಲು ಯಾವಾಗ ಕೊಡ್ತೀರಾ? ರಾಗಿ ಮೇವು ಸರ್ ರಾಗಿ 10 ಗಂಟೆ ಒಂದ್ಸಲಿ ಕೊಡ್ತೀವಿ, ಮತ್ತೆ 2 ಗಂಟೆ ಒಂದ್ಸಲಿ ಕೊಡ್ತೀವಿ ಸರ್. ಒಟ್ಟು 4 ಅವರ್ ಮಿನಿಮಮ್ ಗ್ಯಾಪ್ ಮೇಂಟೈನ್ ಮಾಡ್ತೀವಿ ಸರ್ ನಾವು ಒಂದು ಫೀಡಿಂದ ಒಂದು ಮೇವಿಗೆ. ಹಾ ಸರ್. ಹಸಿ ಹುಲ್ಲು ಏನಾದ್ರು ಕೊಡ್ತೀರಾ? ಸರ್ ಇಲ್ಲ, ಹಸಿ ಮೇವು ಏನು ಕೊಡೋದು ಸರ್. ಯಾವುದೇ ಫ್ಯಾಟ್ನಿಂಗಿಗೆ ಅಂತ ಹೊರಟಾಗ ಹಸಿ ಮೇವು ಏನು ಅವಶ್ಯಕತೆ ಇಲ್ಲ ಸರ್. ಅದು ನಾವ್ ಯಾಕಂದ್ರೆ ತೂಕದ ಆಧಾರವಾಗಿ ಕೊಡೋದು. ನಮ್ಗೆ ಮರಿ ಗಟ್ಟಿ ಇರ್ಬೇಕು ಮೇಯ್ನ್ ಆಗಿ. ಮತ್ತೆ ತಗೊಂಡೋಗೋರ್ಗೆ ಮಟನ್ ಕೂಡ ಅದರಲ್ಲಿ ಪರ್ಸೆಂಟೇಜ್ ಒದಗ್ಬೇಕು ಸರ್. ಇದು ನಮ್ಮ ಯಾವುದೇ ಟಗರುಗಳು ತಗೊಂಡ್ರು 30% ವೇಸ್ಟೇಜ್ ಇರುತ್ತೆ ಸರ್ ಅದು. ಈಗ ಎಳಗ ಮತ್ತೆ ನಾಟಿ, ಹೌದು ಸರ್. ಇದೆರಡು ಬಿಟ್ಟು ಬೇರೆ ಯಾವ್ದಾದ್ರು ತಳಿ ಸಾಕ್ತಾ ಇದ್ದೀರಾ? ಕೆಂಗುರಿ ಸರ್. ಕೆಂಗುರಿ, ಅಮೀನ್ಗಡ ಮತ್ತೆ ಇದು ನಾಟಿ ನಮ್ ಭಾಗದ ನಾಟಿಗಳನ್ನ ಸಾಕ್ತಾ ಹೋಗ್ತಾ ಇದೀವಿ ಸರ್. ಈಗ 3 ತಳಿಗಳನ್ನ ಸಾಕ್ತಾ ಹೋಗ್ತೀವಿ ಸರ್. ಏನಂತಂದ್ರೆ ನಮ್ ಭಾಗದ ನಾಟಿ ಕಂಪೇರ್ ಮಾಡಿದ್ರೆ ಅಮೀನ್ಗಡ ಮತ್ತೆ ಕೆಂಗುರಿಗಳು ಸಖತ್ತು ಅಂದ್ರೆ ತೂಕದ ರೇಷಿಯೋ ಜಾಸ್ತಿ ಬರುತ್ತೆ ನಮ್ಗೆ. ಬಟ್ ಏನಪ್ಪಾ ಅಂದ್ರೆ ಅದು ಸ್ವಲ್ಪ ರೇಟ್ ಜಾಸ್ತಿ ಬೀಳುತ್ತೆ ನಮಗೆ, ತರವಾಗಲೇ ರೇಟ್ ಜಾಸ್ತಿ ಬೀಳುತ್ತೆ. ನಮ್ ಭಾಗದವು ನಮ್ಗೆ ಹತ್ರನೂ ಸಿಗ್ತವೆ ಒಂದು, ಹಂಗಾಗಿ. ಬಟ್ ಆ ತೂಕ ಕಂಪೇರ್ ಮಾಡಿದಾಗ ಸ್ವಲ್ಪ ಇದು ಪ್ರಮಾಣ ಕಡಿಮೆ, ತೂಕ ಅಂದ್ರೆ ಹೆಚ್ಚಿಸ್ಕೊಳ್ಳೋದ್ ಪ್ರಮಾಣ ಕಡಿಮೆ ನಮ್ ಭಾಗದ ಮರಿಗಳು. ಯಾವ್ದ್ರಲ್ಲಿ ಹೆಚ್ಚಿಗೆ ಲಾಭ ಸಿಗುತ್ತೆ ಸರ್? ಅವೇ ಅಂದ್ರೆ ಕೆಂಗುರಿ ಮತ್ತೆ ಅಮೀನ್ಗಡದಲ್ಲೇ ಲಾಭ ಜಾಸ್ತಿ ಸಿಗುತ್ತೆ. ಬಟ್ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಪ್ರಾಂತ್ಯದಲ್ಲಿ ಯಾವ ಜಾಸ್ತಿ ಮೂವ್ ಆಗುತ್ತೆ ಅದನ್ನ ನೋಡ್ಕೊಂಡು ಫೋಕಸ್ ಮಾಡ್ಬೇಕು ಸರ್ ನಾವು. ಈಗ ನಮಗೆಲ್ಲ ನಾಟಿ ಕೇಳ್ತಾರೆ ಇಲ್ಲಿ, ಹಂಗಾಗಿ ಅದು ಇರುತ್ತೆ, ಅಮೀನ್ಗಡ ಇರುತ್ತೆ, ಕೆಂಗುರಿ ಇರುತ್ತೆ. ಅವ್ರ ಚಾಯ್ಸ್ ಪ್ರಕಾರ ಮರಿಗಳನ್ನ ತಾಂತಾರೆ ಸರ್. ಕೆಲವ್ರಿಗೆ ಅದು ಇಷ್ಟ ಇರುತ್ತೆ ಆ ತರ. ಹಾ ಸರ್. ಮತ್ತೆ ಇದಕ್ಕೆ ಬರ್ತಕ್ಕಂಥ ಕಾಯಿಲೆಗಳ ಬಗ್ಗೆ ಹೇಳಿ ಸರ್. ಅಂತಂದ್ರೆ ನಾವು ಯಾವುದೇ ಮರಿ ತಗೊಂಡ್ರು ಮೇಜರ್ ಕರೆಕ್ಟ್ ಆಗಿ ನಾವು ಅಂದ್ರೆ ವ್ಯಾಕ್ಸಿನ್ ಮಾಡಿಸ್ಲೇಬೇಕು ಅನ್ನೋದು ET PPR HS ಏನೈತೆ ಅವು ಕಂಪಲ್ಸರಿ ಮಾಡಿಸ್ಕೊಂಡ್ಲೇಬೇಕು ಸರ್. ಅವು ಬರ್ಲಿ ಬಿಡ್ಲಿ ನಾವು ಮುಂಜಾಗ್ರತೆಯಾಗಿ ಹಾಕಿಸ್ಲೇಬೇಕು. ಯಾಕೆಂತಂದ್ರೆ ಒಂದ್ಸಲಿ ಬಂದ್ಮೇಲೆ ಟಗರುಗಳಿಗೆ ಅಂದ್ರೆ ಕುರಿಗಳಿಗೆ ಕಾಯಿಲೆ ಬರೋದು ಕಡಿಮೆ, ಬಂತಂತಂದ್ರೆ ಫುಲ್ ಇಡೀ ಶೆಡ್ಡೆ ಫ್ಲಾಪ್ ಆಗುತ್ತೆ. ಆ ತರ ಒಂದು ಸನ್ನಿವೇಶ ಇದ್ದಾಗ ಮತ್ತೆ ಬರ್ದಂಗೆ ನೋಡ್ಕೊಬೇಕು ಬಿಟ್ರೆ ಬಂದ್ಮೇಲೆ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಆ ಉದ್ದೇಶಕ್ಕೋಸ್ಕರ ಅವ್ನು ವ್ಯಾಕ್ಸಿನ್ ಹಾಕಿಸ್ಕೊಂತಾ ಇರ್ತೀವಿ. ಮತ್ತೆ ಇನ್ನು ಡಾಕ್ಟರ್ ಸಲಹೆ ಅಂತೆ ಅದಕ್ಕೆ ಏನಾದ್ರು ಮರಿ ಇದು ಮಾಡ್ಬೇಕು ಅಂದ್ರೆ ಟ್ರೀಟ್ಮೆಂಟ್ ಮಾಡ್ಬೇಕು ಅಂದ್ರೆ ಇಮಿಡಿಯೇಟ್ ಮರಿಗೆ ಹುಷಾರಿಲ್ಲ ಅಂತಂದ್ರೆ ಸಪ್ರೇಟ್ ಕೇಜ್ ಇದೆ ಸರ್. ಅದಕ್ಕೆ ಹಾಕೊಂಡ್ಬಿಟ್ಟು ಡಾಕ್ಟರ್ ಸಲಹೆ ಅವ್ರು ಏನ್ ರೆಫರ್ ಮಾಡ್ತಾರೆ ಅದನ್ನ ನಾವೇ ಇಂಜೆಕ್ಷನ್ ಮಾಡ್ಕೊಂತೀವಿ ಸರ್, ನಾವು ನಮ್ಮ ಮನೆಯವರಿಬ್ರೆ. ಈ ಒಂದು ಉದ್ಯಮದಲ್ಲಿ ಆದಾಯ ಕಾಣ್ತಾ ಇದ್ದೀರಾ ನೀವು? ಸರ್ ಅಂದ್ರೆ ಆದಾಯ ಬರುತ್ತೆ, ನಮ್ ಶ್ರಮ ಹೆಂಗಿರುತ್ತೋ ಅದಕ್ಕೆ ತಕ್ಕನಾಗ ಆದಾಯ ಇರುತ್ತೆ ಸರ್. ಅದು ಸುಮ್ಮನೆ ಅಷ್ಟು ಗಳಿಸ್ತೆ ಅನ್ನೋದ್ರ ಬದಲು ನಾವೇನ್ ಅದಕ್ಕೆ ಇನ್ವಾಲ್ವ್ಮೆಂಟ್ ಕೊಡ್ತಾ ಇದೀವಿ ಅನ್ನೋದ್ರ ಮೇಲೆ ನಮ್ಗೆ ನಾನು ಮಾಡಿದೀನಿ ಅಂತ ಹೇಳಿ ಸುಮ್ಮನೆ ಬಂಡವಾಳ ಐತೆ ಅಂತ ತಂದಾಕ್ಬಿಟ್ಟು ನಾವೆಲ್ಲ ಹೋದ್ರೆ ಇದ್ರಲ್ಲಿ ಲಾಭ ಅಂತೂ ಗಳಿಸಕ್ ಆಗಲ್ಲ ಸರ್. ಇದರಲ್ಲಿ ನಾವು ಅದ್ರಿಗೆ ಏನಂತಂದ್ರೆ ಟೈಮ್ ಕೊಡ್ಬೇಕು ಮರಿಗಳಿಗಾಗ್ಲಿ, ನಾವು ಸುಮ್ಮನೆ ನೋಡ್ತಾ ಇರ್ಬೇಕು ಪದೇ. ಹಂಗಾಗಿ ಇದ್ರಲ್ಲಿ ಕೆಲಸ ಅನ್ನೋದಿಲ್ಲ ಅಂತ ಇದ್ರು ನಾವಲ್ಲಿರ್ಬೇಕು. ಅದೇ ಸರ್ ಮೇಯ್ನ್ ಇರೋದು ಇದರಲ್ಲಿ. ಇದರಲ್ಲಿ ಆದಾಯ ಇದೆ ಅಂತ ಹೇಳ್ತೀರಾ? ಆದಾಯ ಇದೆ ಸರ್. ಆದಾಯ ಅಂತ ನಿಮ್ಗೆ ಪ್ರತಿಫಲ ಸಿಗುತ್ತೆ ಸರ್. ಇದರಲ್ಲಿ ಲಾಸ್ ಇಲ್ಲ ಸರ್. ಇದರಲ್ಲಿ ಹೊಸದಾಗಿ ಮಾಡೋರ್ಗೆ ಏನಾದ್ರು ಕಿವಿ ಮಾತು ಹೇಳ್ತೀರಾ? ಸರ್ ಹೊಸದಾಗಿ ಮಾಡೋರು ಅಂತಂದ್ರೆ ನಾನ್ ಹೇಳೋದೇನಪ್ಪಾ ಅಂದ್ರೆ ಈಗ ಅವ್ರಿಗೆ ಈಗ ನಾನ್ ಮಾಡ್ಲೇಬೇಕು ಅಂತ ಅನ್ನಿಸ್ತಾರೆ. ಏನಂತಂದ್ರೆ ಒಂದ್ 10 ಮರಿ 15 ಮರಿ ತರಲಿ, ಅವ್ರ ಮನೆ ಪಕ್ಕದಲ್ಲಿ ಜಾಗ ಇದ್ರೆ ಆ ಜಾಗದಲ್ಲಿ ಫಸ್ಟ್ ಮೇಯಿಸ್ಕೊಬೇಕು ಸರ್. ಅದರಲ್ಲಿ 10 ಮರಿಯಿಂದ ನಮ್ಗೆ ಆ 3 ತಿಂಗಳಲ್ಲಿ ಏನ್ ಸಿಕ್ತು ಅನ್ನೋದು ಫಸ್ಟ್ ನೋಡ್ಕೊಬೇಕು ಸರ್. ಅವರು ನಮ್ಗೆ ಮರಿ ಎಷ್ಟು ತೂಕ ಬರ್ತಾ ಇದೆ, ಈಗ ನಾವು 100-200 ಮರಿ ಇದ್ರು 15 ದಿನಕ್ಕೊಂದ್ಸಲಿ ಕಂಪಲ್ಸರಿ ತೂಕ ಮಾಡ್ಕೊಂತೀವಿ ಸರ್. ಮತ್ತೆ ಅದನ್ನ ರೇಷಿಯೋ ಮಾಡ್ಕೊಂತೀನಿ ಯಾವ ತರ ನಮಗೆ ವೆಯ್ಟ್ ಗೇನ್ ಆಗ್ತಾ ಐತೆ ಅಂತ. ಅದೇ ರೀತಿ ಅವ್ರೊಂದು ಲೆಕ್ಕ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರಿಗೆ ನಮ್ಗೆ ಏನ್ ಸಿಗ್ತಾ ಐತೆ ಅನ್ನೋದು ಆ 10 ಮರಿಯಿಂದ ಗೊತ್ತಾಗುತ್ತೆ. ಅದನ್ನ ಅವ್ರು ಎಷ್ಟು ಅವ್ರ ಬಜೆಟಿಗೆ ತಕ್ಕನಾಗಿ ಅದನ್ನ ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು ಸರ್. ಬಿಟ್ರೆ ನಾನು ಒಂದೇ ಸಲ 100 ಮರಿ ತಂದು ಹಾಕಂತೀನಿ ಅಂತಂದ್ರೆ ಆ 100 ಮರಿಲಿ ಯಾವ ಮರಿ ಕಾಯಿಲೆ ಆಗಿ ನಿಂತೈತೆ ಅಂತ ನಮ್ಗೆ ಯಾವುದೇ ಕಾರಣಕ್ಕೂ ಕಂಡುಹಿಡಿಯೋಕ್ಕಾಗಲ್ಲ. ನಾವು ಅದೆಲ್ಲ ಎಕ್ಸ್ಪೀರಿಯನ್ಸ್ ಮರಿ ಯಾವ್ದು ಕಾಯಿಲೆ ಆಗೈತೆ ಮತ್ತೆ ಟ್ರೀಟ್ಮೆಂಟ್ ಏನ್ ಮಾಡಬೇಕು ಅದೆಲ್ಲ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅವ್ರು ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಸರ್. ಹಂಗಾಗಿ ಈಗ ಮರಿಗಳನ್ನ ತರ್ತಿರಲ್ಲ, ಒಂದು ಮರಿಗೆ ಒಂದು ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ? 1,000 ರೂಪಾಯಿ ಖರ್ಚು ಬರುತ್ತೆ ಸರ್. ಇದಕ್ಕೆ ಸಾಕೋದಿಕ್ಕೆ 1,000 ರೂಪಾಯಿ ಖರ್ಚು ಬರುತ್ತೆ ಸರ್. ಫೀಡು ಮತ್ತೆ ನಾವೇನ್ ಅದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ, ಲಿವರ್ ಟಾನಿಕ್, ಕ್ಯಾಲ್ಸಿಯಂ ಟಾನಿಕ್ ಈ ತರದ್ದೆಲ್ಲ ಕೊಡ್ತಾ ಹೋಗ್ಬೇಕು ಸರ್. ಯಾಕೆಂತಂದ್ರೆ ಆಚೆಗೆ ಹೋಗೋ ಮರಿನಲ್ಲಿ ಎಲ್ಲ ಅದು ಮೇವಿಂದಲೇ ತಗೊಳುತ್ತೆ. ಇಲ್ಲಿ ನಾವೇನಂತಂದ್ರೆ ಪ್ರತಿಯೊಂದನ್ನು ನಾವು ಕೊಡ್ಬೇಕು ಅದಕ್ಕೆ. ಹಂಗಾಗಿ ಅದೆಲ್ಲ ಮೇಂಟೆನೆನ್ಸ್ 1,000 ರೂಪಾಯಿ ಒಂದ್ ಮರಿಗೆ ಖರ್ಚು ಬರುತ್ತೆ ಸರ್. ಒಟ್ಟು ನಾವು ತರೋದು 3 ತಿಂಗಳು ಸಾಕ್ತಿವಿ ಸರ್. ಒಟ್ಟು ನಾವು ತರೋವಾಗಲೇ ಒಂದು 20 kg ಅವರೇಜ್ ವೇಟ್ ತರ್ತೀವಿ. ಒಂದು 35ರಿಂದ 40 kg ಅವರೇಜ್ ಅಲ್ಲಿ ಸೇಲ್ ಆಗುತ್ತೆ ಸರ್. ಇಲ್ಲಿ 2 ತಿಂಗಳಿಂದ ಸೇಲ್ ಸ್ಟಾರ್ಟ್ ಮಾಡಿ 3 ತಿಂಗಳಿಗೆ ಕಂಪ್ಲೀಟ್ ಆಗುತ್ತೆ ಸರ್ ನಮ್ಮ ಬ್ಯಾಚ್ ಅಲ್ಲಿ. ಒಂದು ಮರಿ ತಗೊಂಡು ಸರ್ ಸೇಲ್ ಮಾಡೋವರೆಗೂ
ಹಾ ಸರ್. ಎಷ್ಟು ಖರ್ಚು ಬರುತ್ತೆ, ಎಷ್ಟು ಲಾಭ ಬರುತ್ತೆ? ಸರ್ ಅಂತಂದ್ರೆ ಈಗ ನಾವೊಂದ 8,000ಕ್ಕೆ ಮರಿ ತಂದಿದೀವಿ ಅಂತಂದ್ರೆ ಒಂದ್ 10,000 ರಿಂದ 11,000 ರೂಪಾಯಿ ನಮ್ಗೆ ಮರಿ ಮೇಲೆ ಖರ್ಚು ಬಂದಿರೋ ಸರ್. ಒಟ್ಟು 11,000 ರೂಪಾಯಿ. ನಮ್ಗೆ ಏನಿಲ್ಲ ಅಂತಂದ್ರೆ ಒಂದು 13,000 ರೂಪಾಯಿ ಸಿಗುತ್ತೆ ಸರ್. ಒಟ್ಟು ಒಂದು 1,500ರಿಂದ 2,000 ರೂಪಾಯಿ ಮರಿ ಸಿಗುತ್ತೆ ಸರ್. ಒಟ್ಟು 3 ತಿಂಗಳಿಗೆ 1,500ರಿಂದ 2,000 ರೂಪಾಯಿ 2,000 ರೂಪಾಯಿ ಸಿಗುತ್ತೆ. ಅದರಲ್ಲೂ ಎಲ್ಲ ಪ್ರತಿಯೊಂದು ರೇಟು ಜಾಸ್ತಿ ಆಗಿದೆ. ಫೀಡ್, ಹಿಂಡಿ ಎಲ್ಲ ರೇಟು, ಜೋಳ ಎಲ್ಲ ರೇಟು ಜಾಸ್ತಿ ಆಗಿದೆ. ಹಂಗಾಗಿ ಸ್ವಲ್ಪ ಲಾಭದ ಪ್ರಮಾಣ ಕಡಿಮೆ ಆಗುತ್ತೆ ಸರ್. ಸರ್ ಅದೇ ನಾವು ಫಸ್ಟ್ ಏನಂತಂದ್ರೆ ಈಗೆಲ್ಲ ಏನ್ ಮಾಡ್ತಾ ಇದಾರೆ, ಐತೆ ಅಂತ ಹೇಳ್ಬಿಟ್ಟು ತಂದ್ಬಿಟ್ಟು ಇದ್ ಮಾಡ್ತಾ ಇದಾರೆ. ಬಟ್ ಮಾರ್ಕೆಟಿಂಗ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಂತ ಇಲ್ಲ. ಮಾರ್ಕೆಟಿಂಗ್ ಫಸ್ಟ್ ನಮಗೆ ಮೇಯ್ನ್ ಇರೋದು ಮಾರ್ಕೆಟಿಂಗ್ ಪ್ಲಾನ್ ಮಾಡ್ಕೊಂಡು ನಾವು ಮರಿ ತರ್ಬೇಕು ಸರ್. ಈಗ ಮರಿ ತರವಾಗ್ಲೂ ಹೆಂಗಾಗುತ್ತೆ ಅಂದ್ರೆ ನಾವು ಸಂತೆಗೆ ಹೋಗಿದೀವಿ ಅಂತಂದ್ರೆ ಅಲ್ಲೇ ಜಾಸ್ತಿ ಕೊಟ್ಟು ತರ್ತೀವಿ ಮರಿನ. ಅವಾಗ ಜಾಸ್ತಿ ಕೊಟ್ಟು ತಂದಾಗ ನಮ್ಗೆ ಇಲ್ಲಿ ಮಾರೋದಕ್ಕೆ ಮತ್ತೆ ಇಲ್ಲಿ ಕಡಿಮೆ ಕೇಳ್ತಾ ಹೋಗ್ತಾರೆ. ಅವಾಗ ಪ್ರಾಬ್ಲಮ್ ಆಗಿ ನಮಗೆ ಲಾಭ ಸಿಗಲ್ಲ ಅಂತ ಸುಮಾರು ಜನ ಶೆಡ್ಗಳು ಮುಚ್ತಾ ಇದ್ದಾರೆ. ನಾವು ಅಲ್ಲಿ ತರವಾಗ್ಲೂ ಕಡಿಮೆ ರೇಟಿಗೆ ತರೋದಕ್ಕೆ ಆದಷ್ಟು ಪ್ರಯತ್ನ ಪಟ್ಟು ಇಲ್ಲಿ ಕೊಡೋವಾಗ್ಲೂ ನಮ್ಗೆ ಅಂದ್ರೆ ಏನ್ ಲಾಭ ಬೇಕು ಆ ಲಾಭ ತಗೊಂಡು ತಾಂಡೋದರ್ಗೂ ಕೂಡ ಬೆಲೆ ಸಿಗ್ಬೇಕು. ಅಂದ್ರೆ ಅವ್ರಿಗೂ ತಾಂಡೋಗಿದ್ದಕ್ಕೆ ಬೇರೆ ತಗೊಂಡು ಕಂಪೇರ್ ಮಾಡಿದ್ರೆ ನಮ್ದ್ರಲ್ಲಿ ಲಾಭ ಅನ್ಸ್ಬೇಕು ಅವ್ನಿಗೂ ತಾಂಡೋದರ್ಗು. ಆ ತರ ಒಂದು ಆಲೋಚನೆ ಮಾಡ್ಕೊಂಡು ನಾವು ಮರಿ ತಂದು ಸಾಕಾಣಿಕೆ ಮಾಡಿ ಮೇಯ್ನ್ ಆಗಿ ನಾವು ಸಾವಿನ ಪ್ರಮಾಣ ಕಡಿಮೆ ಮಾಡ್ಕೊಂಡ್ರೆ ಇದರಲ್ಲಿ ಲಾಭ ಗಳಿಸ್ಕೊಬೋದು ಸರ್. ಇದರಲ್ಲಿ ಹಂಗಾಗಿ ಸಾವಿನ ಪ್ರಮಾಣ ಕಡಿಮೆ ಮಾಡ್ಕೊಬೇಕು. ಆಮೇಲೆ ಮರಿನ ಉತ್ಕೃಷ್ಟವಾಗಿ ಸಾಕ್ಬೇಕು. ನಾವು ಹಾಕೋ ಫೀಡಲ್ಲಿ ಯಾವುದೇ ರೀತಿ ಮುಲಾಜ್ ಇರ್ಬಾರ್ದು. ಈಗ ಫೀಡ್ ಜಾಸ್ತಿ ಆಗಿದೆ ಅಂತ ನಾನು ನೋಡಿರೋ ಸುಮಾರು ಶೆಡ್ಗಳೇನ ಹಿಂಡಿ ಕಂಟ್ರೋಲ್ ಮಾಡ್ತಾವ್ರೆ. ಹಿಂಡಿ ಈ ತರ ಕಂಟ್ರೋಲ್ ಮಾಡಿದ್ರೆ ಮಟನ್ ಪರ್ಸೆಂಟೇಜ್ ಕಡಿಮೆ ಬರುತ್ತೆ. ಅವಾಗ ಬರೋ ಗ್ರಾಹಕರು ಏನ್ ಮಾಡ್ತಾರೆ, ಮಟನ್ ಅವ್ರಿಗೆ ಸಿಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಬಂದು ತಗೊಳೋದಕ್ಕೆ ಅವ್ರು ಇಷ್ಟಪಡಲ್ಲ ಸರ್. ಆ ಉದ್ದೇಶಕ್ಕೋಸ್ಕರ ನಾವು ಸಾಕೋವಾಗ ಉತ್ಕೃಷ್ಟವಾಗಿ ಸಾಕಿ ಅವ್ರಿಗೆ ಕೊಟ್ಟಾಗ ಅವರು ನೆಕ್ಸ್ಟ್ ರಿಪೀಟ್ ಆಗ್ತಾನೆ ಇರ್ತಾರೆ, ಪದೇ ನಮಗೆ ಬರೋರು ಸರ್. ನಾವೇನಂತಂದ್ರೆ ಈಗ ನಾವು ಬೆಳೆಯೋದಲ್ದರೆ ನಮ್ಮ ಜೊತೆ ಸುತ್ತಮುತ್ತಲು ಒಂದು 10-12 ಫಾರ್ಮ್ಗಳನ್ನ ಮಾಡ್ಕೊಂಡು ನಾವೆಲ್ಲರೂ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ನಿಂತ್ಕೊಂಡು ತರೋದ್ರಿಂದ ಹಿಡಿದು ಮಾರೋ ಎಲ್ಲಾದ್ರ ಪ್ಲಾನ್ಗಳು ಮಾಡ್ಕೊಂತೀವಿ ಸರ್. ಮತ್ತೆ ಯಾವುದೇ ಸಂತೆಗಳಾದಾಗಲಿ ಅಥವಾ ಏನಾದರೂ ಲೋಕಲ್ ಫಂಕ್ಷನ್ಗಳಾದ್ರೆ ಅಲ್ಲಿ ಹೋಗಿ ಪ್ರಚಾರ ಮಾಡೋದಾಗಿರ್ಬೋದು, ನಮ್ಮ ಬಗ್ಗೆ ನಮ್ಮ ಮರಿಗಳ ಬಗ್ಗೆ ಅವ್ರಿಗೆ ಮಾಹಿತಿ ಕೊಟ್ಟು, ಅವ್ರಿಗೆ ಮಾಹಿತಿ ಇರಲ್ಲ ಸರ್. ಲೋಕಲ್ ಆಗಿದ್ರು ಕೂಡ ನಮ್ಮ ಈ ಥರ ಒಂದು ಶೆಡ್ಡಲ್ಲಿ ಮರಿ ಇದಾವೆ ಅಂತಲೇ ಗೊತ್ತಿರಲ್ಲ. ಆ ಥರ ಎಲ್ಲ ಪ್ರಚಾರ ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಮರಿಗಳು ನಾವೆಲ್ಲೂ ಹೋಗ್ದಲೇನೋ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಸೇಲ್ ಮಾಡ್ಬೋದು ಸರ್. ಅದು ಈ ಗೊಬ್ಬರ ಎಲ್ಲ ಎಷ್ಟು ದಿನಕ್ಕೆ ಒಂದ್ಸರಿ ತೆಗಿತೀರಾ ಸರ್? ಇದು ನಾನು ಫಸ್ಟ್ ಎಲ್ಲ ಏನ್ ಮಾಡ್ತಿದ್ದೆ, ನಂದೇ ತೋಟಕ್ಕೆ ಹಾಕಂತಿದ್ದೆ, 3 ತಿಂಗಳಿಗೆ ಒಂದ್ಸಲಿ ತೆಗಿತಿದ್ದೆ. ಈಗ ಅದೇ ತರ ಟಾರ್ಪಲ್ ಸಿಸ್ಟಮ್ ಮಾಡ್ಕೊಂಡು ಈಗ ದಿನದ ತೆಗೆದ್ಬಿಟ್ಟು ಅಲ್ಲಿ ಎಂಟ್ರೆನ್ಸ್ ಹಾಕಿದ್ದೀನಲ್ಲ ಸರ್, ಆ ತರ ಕೊಟ್ಬಿಡೋಣ ಅಂತ ಈಗ ಮಾರಾಟ ಮಾಡೋಣ ಅಂತ. ನಮ್ಗೇನು ಹುಲ್ಲಿನ ದುಡ್ಡು ಐತೆ ಗೊಬ್ಬರದಲ್ಲಿ ಬರುತ್ತೆ ಸರ್. ಒಂದು ತಿಂಗಳಿಗೆ ಎಷ್ಟು ಲೋಡ್ ಸಿಗುತ್ತೆ ಇದು ಗೊಬ್ಬರ ಸರ್? 50 ಟಗರುಗಳು 1 ಲೋಡ್ ಗೊಬ್ಬರ ಸಿಗುತ್ತೆ ಸರ್. ಒಟ್ಟು 50 ಟಗರಿಗೆ 1 ಲೋಡ್ ಗೊಬ್ಬರ. ಹೌದು ಸರ್, ಸಿಗುತ್ತೆ ಸರ್. ನೋಡಿ ಆಲ್ರೆಡಿ ಇನ್ನು 1 ತಿಂಗಳು ಸರ್ ಅದು ಬಿದ್ದಿರೋ ಸ್ಟಾಕ್. ಅದು ಎಷ್ಟು ಬಿದ್ದಿದೆ ನೋಡಿ ಸರ್, ಸುಮಾರು 1 ಅಡಿ ಮೇಲೆ ಗೊಬ್ಬರ ಇದೆ ಆಲ್ರೆಡಿ. ಕೋಳಿ ಬೇರೆ ಸಾಕಿದ್ರೆ ಯಾವ್ದು? ಹೌದು ಸರ್, ನಾಟಿ ಕೋಳಿಗಳು ಸರ್. ಅದು ಅಂದ್ರೆ ಸುಮಾರು ಇತ್ತು ಸರ್, ಒಂದು 200 ತನಕ ಇತ್ತು. 480 ರೂಪಾಯಿ ಕೆಜಿ ಹಂಗೆ ನಾನು ಅದ ಎಲ್ಲ ಒಟ್ಟು ಕೊಟ್ಬಿಟ್ಟೆ ಕೋಳಿ ಸರ್. ಇದು ಟರ್ಕಿ ಕೋಳಿ. ಟರ್ಕಿ ಕೋಳಿ ಇದು. ಅವ್ನು ನಮ್ಮ ಹುಡುಗ ಪಿಳ್ಳೆಗಳನ್ನ ಕೊಡೋದಕ್ ಬಿಡ್ಲಿಲ್ಲ. ಅವೇ ಸುಮಾರು ಈಗ ಒಂದು 12 ಹೋಗಿದ್ದಾವೆ. ಅವ್ನು ಕೊಡಕ್ ಬಿಡ್ಲಿಲ್ಲ ಅವನು. ಹಾ ಸರ್, ಈಗ ನಮ್ಮ ಟಗರುಗಳಿಗೆ ದಿನಕ್ಕೆ ಏನಿಲ್ಲ ಅಂದ್ರೆ 3 ರಿಂದ 4 ಹೊರೆ ಹುಲ್ ಮೇವ್ ಬೇಕು ಸರ್. ಆ ಥರದ್ದೊಂದು ನಾನು ಲೆಕ್ಕಾಚಾರ ಮಾಡಿ 1,000 ಹೊರೆನ ಸ್ಟಾಕ್ ಮಾಡ್ಬಿಟ್ಟು ಇದು ಮಾಡಿದೆ ಸರ್. ಅಂದ್ರೆ 1 ವರ್ಷದ ತನಕ ಯಾವುದೇ ರೀತಿ ತೊಂದರೆ ಆಗದೆ ಇರೋ ರೀತಿ 1,000 ಹೊರೆ ಸ್ಟಾಕ್ ಮಾಡಿದ್ದೀನಿ ಸರ್. ಇದು ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ 1,000 ಹೊರೆಗೆ? ಸರ್ ಈ ಸಲ 1.5 ಲಕ್ಷ ರೂಪಾಯಿ ಆಯ್ತು. ಪ್ಲಸ್ ಟ್ರಾನ್ಸ್ಪೋರ್ಟ್ ಅದು ಎಲ್ಲ ಸೇರಿದ್ರೆ ಒಟ್ಟು 10 2 ಲಕ್ಷ ತನಕ ಬರುತ್ತೆ ಸರ್. ಇದೇನೆ. ಹೌದು ಸರ್. ಈಗ ನಾವು ಸರ್ ಇದು ಶೆಡ್ ಒಂದು 3 ಲಕ್ಷ ಆಯ್ತು ಸರ್. ಇದು ಹೌದು. ಈಗ ಏನ್ ಗೊತ್ತಾ ಸರ್, ಟಾರ್ಪೋಲ್ ಈಗ ಇದರಲ್ಲಿ ತೆನೆ ಇರೋ ಮಿಷಿನ್ ಅಲ್ಲಿ ಹೊಡೆದಿರೋದ್ರಿಂದ ತೆನೆ ಇರೋ ಸರ್. ತೆನೆಗೆ ಇದು ಬೀಳುತ್ತೆ, ಅಂದ್ರೆ ಇಲಿ ಹೆಗ್ಣಗಳು ಬೀಳುತ್ತೆ. ವರ್ಷಕ್ಕೆ 4 ರಿಂದ 5 ಟಾರ್ಪೋಲ್ ಅಂದ್ರೂ ತಡೀತಾ ಇರಲಿಲ್ಲ ಇದಕ್ಕೆ. ಆ ಉದ್ದೇಶಕ್ಕೋಸ್ಕರ ಒಂದೇ ಸಲ ಈಗ ಮತ್ತೆ ನಾವು ಎಲ್ಲಾದ್ರೂ ಹೋದಾಗ ಮನೆಯವ್ರು ಒಬ್ಬರೇ ಇರ್ತಾರೆ, ಅವ್ರು ಅದಕ್ಕೆ ಶ್ರಮ ಬೀಳಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಈ ತರ ಒಂದೇ ಸಲ ಸ್ಟ್ರಕ್ಚರ್ ಬಿಟ್ಟಿದ್ದೀನಿ ಸರ್. ಇದನ್ನು ಮುಂದಕ್ಕೆ ಹಂತವಾಗಿ ಇದನ್ನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂತೀನಿ ಸರ್, ಇನ್ನು ಏನು ಆಗದೆ ಇರೋ ರೀತಿ. ಒಳ್ಳೆ ಮಾಹಿತಿಯನ್ನ ಕೊಟ್ರಿ. ಹಾ ಸರ್. ನಮ್ಮ ವೀಕ್ಷಕರಿಗೆ ಕಡೆಯದಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್ ಅಂದ್ರೆ ಇದೇನಂದ್ರೆ ಕುರಿ ಸಾಕಾಣಿಕೆಗೆ ಏನ್ ನೀವು ಬರೋದು ಹೊರಟಿದ್ದೀರಾ, ಖಂಡಿತವಾಗ್ಲೂ ಇದ್ರಲ್ಲಿ ಲಾಭ ಇದೆ. ಬಟ್ ನೋಡಿ ಮುಂದೆ ಹೆಜ್ಜೆ ಇಡಿ ಅಷ್ಟೇ. ಮತ್ತೆ ಇದ್ರಲ್ಲಿ ಹೆಂಗೆ ಅಂತಂದ್ರೆ ಲೈಫ್ ಸ್ಟಾಕ್ ಆಗಿರೋದ್ರಿಂದ ನಾವು ಅದಕ್ಕೆ ಇನ್ವಾಲ್ವ್ಮೆಂಟ್ ಕೊಡ್ಲೇಬೇಕು. ಬರೋ ಮುನ್ನ ಅಂದ್ರೆ ಮಾರ್ಕೆಟ್ ಬಗ್ಗೆ ಹೊರತು ದಯವಿಟ್ಟು ಈ ಒಂದು ಇದಕ್ಕೆ ಹೆಜ್ಜೆ ಇಡಿ.
ಮತ್ತೆ ತುಂಬಾ ಉತ್ತಮವಾದ ಒಂದು ಮಾಹಿತಿನ ನೀವು ಎಲ್ಲ ಒಂದು ಕೃಷಿ ಒಂದು ಕ್ಷೇತ್ರದಲ್ಲಿ ಬಂದು ರೈತರುಗಳನ್ನ ಭೇಟಿಯಾಗಿ ಮಾಹಿತಿಗಳನ್ನ ಜನರಿಗೆ ತಲುಪಿಸೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀರಾ. ನಮ್ಮ ಜೀವನ್ ಜನ್ವಿತ ಫಾರ್ಮ್ ಹೌಸ್ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.